ಭಾರತದ ಭವಿಷ್ಯ. ನನ್ನ ಪ್ರೀತಿಯ ವಿದ್ಯಾರ್ಥಿನಿಯರೇ, ವಿದ್ಯಾರ್ಥಿಗಳೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಕ್ಸೆಲ್ ಕಾಲೇಜಿನ ಅಧ್ಯಕ್ಷರಾದಂಥ ಯುವಕರಾದಂಥ ಶ್ರೀ ಸುಮಂತ್ ಕುಮಾರ್ ಜೈನ್ ಅವರೇ, ರೆವರ್ಡ್ ಫಾದರ್ ಕ್ಲಿಫರ್ಡ್ ಸಿಮೋನ್ ಪಿಂಟೋ ಅವರೇ, ಶ್ರೀ ಲಕ್ಷ್ಮೀನಾರಾಯಣ್ ಕೆ ಅವರೇ, ಶ್ರೀ ರಾಘವ್ ಶರ್ಮಾ ಅವರೇ, ಈ ಕಾಲೇಜಿನ ಪ್ರಾಂಶುಪಾಲರಾದಂಥ ಡಾಕ್ಟರ್ ನವೀನ್ ಕುಮಾರ್ ಅವರೇ, ತಮಗೆಲ್ಲರಿಗೂ ನಮಸ್ಕಾರ. ತಮಗೆಲ್ಲರಿಗೂ ನಮಸ್ಕಾರ. ಈ ಕಾರ್ಯಕ್ರಮಕ್ಕೆ ಬರುವಾಗ ಒಂದು ಮಾತು ಕೇಳಿದ್ದೆ ನಾನು, 1.5 ಗಂಟೆಗೆ ಅಂತ ಹೇಳಿದರು. ನಾನು ಕೇಳಿದ್ದೆ, ಹುಡುಗರೆಲ್ಲ ಯುವಕರು ಮಾತು ಕೇಳ್ತಾರೆ 1:30ಗೆ ಊಟ ಆದಮೇಲೆ ಅಂತ ಕೇಳಿದ್ದೆ. ಇಲ್ಲ, ನಮ್ಮ ಕಾಲೇಜಿನ ಯುವಕರೆಲ್ಲ ಕೇಳ್ತಾರೆ, ವಿದ್ಯಾರ್ಥಿಗಳ ಮಾತು ಕೇಳ್ತಾರೆ ಅಂತ ಹೇಳಿದರು. ಹಾಗಾಗಿ ಮಾತಾಡೋ ಧೈರ್ಯ ಮಾಡಿದೆ. ಅದಕ್ಕೆ ಅದರ ನಮಸ್ಕಾರಕ್ಕೆ ಏನು ಬರಲಿಲ್ಲ, ಆದ್ದರಿಂದ ನಮಸ್ಕಾರ. ವಿವೇಕಾನಂದರಿಗೆ ಯುವಕರಂದರೆ ಭಾಳ ಇಷ್ಟ. ಅವ್ರು ಹೇಳ್ತಾ ಇದ್ರು, ಮೈ ಫೇತ್ ಈಸ್ ಇನ್ ಯಂಗರ್ ಜನ್ರೇಷನ್, ಮಾಡರ್ನ್ ಜನ್ರೇಷನ್. ಔಟ್ ಆಫ್ ದೆಮ್ ವಿಲ್ ಕಮ್ ಮೈ ವರ್ಕರ್ಸ್, ದೇ ವಿಲ್ ವರ್ಕ್ ಔಟ್ ದ ಹೋಲ್ ಪ್ರಾಬ್ಲಮ್ ಲೈಕ್ ಲಯನ್ಸ್ ಅಂತ ಹೇಳಿ. ವಿವೇಕಾನಂದರು ಇಡೀ ಜೀವನವನ್ನು ನೋಡಿದರೆ ಯುವಕರಿಗಾಗಿ ಅವರು ಮುಡುಪಿಟ್ಟವರು. ವಿಶೇಷವಾಗಿ ನಿಮಗೆ ಕೆಲವೊಂದು ಜನಕ್ಕೆ ಆಶ್ಚರ್ಯ ಆಗಿರ್ಬೋದು, ಸ್ವಾಮಿಗಳನ್ನ ಯಾಕೆ ಕರೆಸಿದ್ದಾರೆ ಇವರು ಅಂತ ಹೇಳಿ. ಅದು ನನ್ನನ್ನು ಅಲ್ಲಿ 600 ಕಿಲೋಮೀಟರ್ದಿಂದ ಬಂದಿದ್ದೀನಿ ನಾನು. ನಿಮ್ಮ ಚೇರ್ಮನ್ರು ಏನಕ್ಕೆ ಕರೆಸಿದ್ದಾರೆ ಸ್ವಾಮಿಗಳನ್ನ ಅಂತ ಹೇಳಿ, PUಗೂ ಈ ಸ್ವಾಮಿಗಳಿಗೆ ಏನು ಸಂಬಂಧ ಅಂತ ಹೇಳಿ. ಒಂದು ಕಾಲಕ್ಕೆ ನಾನು ನಿಮ್ಮಾಗೆ ಯುವಕ ಇದ್ದವನು. ಈ ದೇಶಕ್ಕೆ ಏನಾದರೂ ಮಾಡಬೇಕು, ಈ ಸಮಾಜಕ್ಕೆ ಏನಾದರೂ ಮಾಡಬೇಕು ಅಂತ ಹೇಳಿ ಅಂದ್ಕೊಳ್ಳುವಾಗ ವಿವೇಕಾನಂದರ ವಿಚಾರಗಳು ನನಗೆ ಸಿಕ್ಕು. ಸಂಪೂರ್ಣ ಬದುಕನ್ನು ನಾನು ವಿವೇಕಾನಂದರಿಗೋಸ್ಕರ ಮತ್ತು ಈ ರಾಷ್ಟ್ರಕ್ಕೋಸ್ಕರ ಮುಡುಪಿಟ್ಟವನು. ಕಳೆದ 25 ವರ್ಷಗಳಿಂದ ನಾನು ಮಾಂಕಾಗಿ, ಸನ್ಯಾಸಿಯಾಗಿ ಸಮಾಜದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ವಿಶೇಷವಾಗಿ ಮಂಗಳೂರಿನಲ್ಲಿದ್ದವನು ನಾನು. 17 ವರ್ಷಗಳ ಕಾಲ ಮಂಗಳೂರಲ್ಲಿದ್ದವನು. ವಿಶೇಷವಾಗಿ ಯುವಕರಿಗಾಗಿ ಕೆಲಸ ಮಾಡಿದವನು. ಎಲ್ಲರೂ ಯುವಕರಲ್ಲಿ ಭರವಸೆ ಕಳೆದುಕೊಳ್ತಾ ಇರುವಾಗ ಸಮಾಜ ಸುಧಾರಣೆ ಆಗ್ತದೆ, ಆಗೋದಿಲ್ಲ ಅನ್ನುವಂಥ ಒಂದು ತಾಕಲಾಟದಲ್ಲಿರುವಾಗ ನಾನು ಸಮಾಜದಲ್ಲಿ ಇಳಿದು ಕೆಲಸ ಮಾಡಿದವನು. ಹಾಗಾಗಿ ನಿಮಗೆ 2 ಮಾತುಗಳನ್ನು ಹೇಳಬೇಕು ಅಂತ ಹೇಳಿ ನನ್ನನ್ನು ನಿಮ್ಮ ಪ್ರಾಂಶುಪಾಲರು ಕೇಳ್ಕೊಂಡಿದ್ದಾರೆ ಮತ್ತು ನಿಮ್ಮ ಅಧ್ಯಕ್ಷರು ಕೇಳ್ಕೊಂಡಿದ್ದಾರೆ. ಹಾಗಾಗಿ ನಿಮ್ಮ ಮುಂದೆ ನಿಂತಿದ್ದೀನಿ. 25 ವರ್ಷಗಳ ಹಿಂದೆ ನಾನು ಅಂದ್ಕೊಳ್ತಾ ಇದ್ದೆ, ಇನ್ನೊಂದು 20-25 ವರ್ಷಕ್ಕೆ ಈ ಭಾರತ ಭಾಳ ಮೇಲೆ ಹೋಗ್ತದೆ, ನಾವೆಲ್ಲ ನೋಡ್ತೀವಿ ಅಂಥೇಳಿ. ಅಬ್ದುಲ್ ಕಲಾಂ ವಿಷನ್ 2020 ಅಂತ ಒಂದು ಪುಸ್ತಕ ಇತ್ತು. ಅದು ನೀವೆಲ್ಲ ಕೇಳಿದ್ರಲ್ಲ ಗೊತ್ತಿಲ್ಲ ನನಗೆ. ನೀವು ಹುಟ್ಟೋಕ್ಕಿಂತ ಮೊದಲು ನಾವೆಲ್ಲ ನಿಮ್ಮ ವಯಸ್ಸಲ್ಲಿರುವಾಗ ಆ ಪುಸ್ತಕ ಓದಿದವ್ರು ನಾವು. ಹೀಗಾಗಿ 2020ಗೆ ಭಾರತ ಹೀಗಾಗ್ತದಲ್ಲ, ಭಾಳ ಉನ್ನತ ಮಟ್ಟಕ್ಕೆ ಹೋಗ್ತದೆ ಅಂತ ಭಾವಿಸಿದ್ವಿ. ಆದರೆ ನಾವು ಅಂದ್ಕೊಂಡಂಗೆ ಅದು ಆಗಲಿಲ್ಲ. ಆದರೆ ಆ ಅವಕಾಶ ನಿಮಗೆ ಬಂದಿದೆ, ನಮ್ಮ ಕಡೆಯಿಂದ ಹೋಗಿದೆ. ಅದು ಶ್ರೇಷ್ಠ ಭಾರತವನ್ನು ನೋಡೋರು ನೀವೇ. 2047 ಅತ್ಯಂತ ಶ್ರೇಷ್ಠ ಭಾರತ ಖಂಡಿತ ಆಗ್ತದೆ. ಆದರೆ ಅದನ್ನು ಕಟ್ಟೋರು ಯಾರು ಅಂದರೆ ಅದು ನೀವೇ. ನೀವೇನು ಅಂದ್ಕೊಂಡ್ಬಿಟ್ಟಿದ್ದಾರೆ ಅಂದರೆ, ನಮ್ಮ ಕಡೆಯಿಂದ ಏನಾಗುತ್ತೆ, ಒಬ್ಬ ಇಂಜಿನಿಯರ್ ಆಗೋದು, ಡಾಕ್ಟರ್ ಆಗೋದು. ಇಲ್ಲಿ ಯಾರನ್ನಾದರೂ ಕೇಳಿ, ನಾನು ಇಂಜಿನಿಯರ್ ಡಾಕ್ಟ್ರನ್ನ ಬಿಟ್ಟರೆ ಏನಾದರೂ ಆಗ್ತೀನಿ ಅಂತ ಹೇಳ್ತೀರಾ ನೀವು? ಒಂದು ಇಂಜಿನಿಯರು ಇಲ್ಲಾಂದರೆ ಡಾಕ್ಟ್ರು. ಮೊನ್ನೆ ನಾನು ಇಲ್ಲಿ ಕಿತ್ತೂರು ಅಂತ ಇದೆ, ಚೆನ್ನಮ್ಮನ ಕಿತ್ತೂರು ಕೇಳಿದಿರಲ್ಲ, ರಾಣಿ ಚೆನ್ನಮ್ಮ, ಅಲ್ಲಿ ಗೌರ್ಮೆಂಟ್ ಶಾಲೆಗೆ ಹೋಗಿದ್ದೆ ನಾನು. ಹೋದಾಗ ಅದು ಬಾಲಕಿಯರ ಪ್ರೌಢಶಾಲೆ. ಅದು ಸುಮಾರು ಒಂದು 400-500 ವಿದ್ಯಾರ್ಥಿನಿಯರಿದ್ದಾರೆ. ಪ್ರತಿ ಕ್ಲಾಸ್ ರೂಮ್ಗೆ ಹೋಗಿ ನಾನು ಕೇಳಿದೆ, ಏನಾಗ್ತೀಯಾ ಮುಂದೆ ನೀನು ಅಂತ ಕೇಳುವಾಗ 90% ಜನ ಡಾಕ್ಟ್ರ, ಇಂಜಿನಿಯರ್. ನಾನು ಹೇಳಿದೆ, ಏನಕ್ಕೆ ಎಲ್ಲರೂ ಡಾಕ್ಟರ್ ಆದರೆ ಪೇಷಂಟ್ಸ್ ಯಾರಾಗವ್ರು? ಇಂಜಿನಿಯರ್ಸ್ ಕತೆ ನಿಮಗೆ ಗೊತ್ತಿದೆ ಅಲ್ವಾ? ಆದ್ದರಿಂದ ಕೇವಲ ಡಾಕ್ಟ್ರ್, ಇಂಜಿನಿಯರ್ ಅಷ್ಟೇ ಅಲ್ಲ. ದಯಮಾಡಿ ಅದನ್ನಿದ್ದರೆ ಮನಸ್ಸಲ್ಲಿ ತೆಗಿರಿ. ಆದರೆ ಸಂತೋಷ,
ಆಗಲಿಲ್ಲ ಅಂತಂದರೆ ಏನಾಗಬೇಕು? ವಿಜ್ಞಾನಿಗಳಾಗಿ, ಸ್ಪೇಸ್ ಸೈಂಟಿಸ್ಟ್ ಆಗಿ, ಅಗ್ರಿಕಲ್ಚರಲ್ ಸೈಂಟಿಸ್ಟ್ ಆಗಿ. AI ಬರ್ತಾ ಇದೆ ಅಲ್ವಾ? ಏನು AI ಅಂದರೆ? ಆರ್ಟಿಫಿಷಿಯಲ್ ಅಲ್ಲ, ಅಗ್ರಿಕಲ್ಚರಲ್ ಇಂಟೆಲಿಜೆನ್ಸ್. ಈ ಭಾರತವನ್ನು, ಈ ಜಗತ್ತನ್ನು ಮುಂದಿನ ಶತಮಾನ ಏನಾದರೂ ಇದ್ದರೆ ಆದರೂ ಅಗ್ರಿಕಲ್ಚರಲ್ ಇಂಟೆಲಿಜೆನ್ಸ್. ನೆನ್ಪಿಟ್ಕೊಳ್ರಿ, ನಾನು ಇವತ್ತು ಹೇಳ್ತಾ ಇದ್ದೀನಿ. ಇನ್ನು 20 ವರ್ಷ ಮುಂದೆ ನೀವು ನೆನ್ಪಿಟ್ಕೊಳ್ತೀರಿ ಇದನ್ನು. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾನೀಗ ಗ್ರಾಮೀಣ ಪ್ರದೇಶದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಮಂಗಳೂರಲ್ಲಿ ಮಾಡಿ ಹೋಗಿದ್ದೀನಿ ನಾನು. 17 ವರ್ಷ ಇಲ್ಲಿ ಮಾಡಿದ ಮೇಲೆ ನಾನು ಎಲ್ಲಿ ಹೋಗಿದ್ದೀನಿ? ಗ್ರಾಮ ಅದು ನಿಡಸೋಸಿ ಅಂದರೆ ಒಂದು ಗ್ರಾಮ. ಅಲ್ಲಿ ಹೋದ ಮೇಲೆ ಗೊತ್ತಾಯಿತು ನನಗೆ ಅಗ್ರಿಕಲ್ಚರ್, ಕೃಷಿಯಲ್ಲಿರುವಂಥ ಮಹತ್ವ. ನನ್ನನ್ನು ಕರೆಸಿದ್ದಕ್ಕೆ ಇನ್ನೊಂದು ಉದ್ದೇಶ, ನಾನು ಹೊಗಳ್ಕೋಬಾರ್ದು, ಆದರೂ ಕೂಡ ನಿಮ್ಗೆ ಅರ್ಥ ಆಗಲಿ ಅನ್ನೋ ದೃಷ್ಟಿಯಿಂದ ಹೇಳ್ತೀನಿ. ನಾನು 3 ಸ್ಟಾರ್ಟಪ್ಗಳನ್ನು ಮಾಡಿದ್ದೇನೆ. ಸ್ಟಾರ್ಟಪ್, ಇದನ್ನು ಕೇಳಿದರೆ ಶಬ್ದ ನವೋದ್ಯಮ ಕನ್ನಡದಲ್ಲಿ. 3 ನವೋದ್ಯಮಗಳನ್ನು ನಾನು ಮಾಡಿದ್ದೀನಿ. ಈಗ 4ನೇದು ಮಾಡ್ತಾ ಇದ್ದೀನಿ. ಎಲ್ಲಿ ಕೇಳಿದರೆ ಆಶ್ಚರ್ಯ ಆಗ್ಬೋದು ನಿಮಗೆ. ದುಬೈಯಲ್ಲಿ ಮಾಡ್ತಾ ಇದ್ದೀನಿ. ಇನ್ನೂರು ಜನ ಕೆಲಸ ಮಾಡ್ತಾ ಇದ್ದಾರೆ. ಇದೇ ಮಂಗಳೂರು ಜಿಲ್ಲೆಯಲ್ಲಿ, ಉಡುಪಿ ಜಿಲ್ಲೆಯಲ್ಲಿ ಕಸದಿಂದ ರಸ ಯಾರಿಗೂ ಬೇಡವಾಗಿತ್ತು. ಕಸದಿಂದ ರಸ 200 ಜನಕ್ಕೆ ಎಂಪ್ಲಾಯ್ಮೆಂಟ್ ಕೊಟ್ಟಿದ್ದೀವಿ. ಸರ್ಕಾರದಿಂದ ಸಹಾಯ ತಗೊಂಡಿಲ್ಲ, ಇನ್ವೆಸ್ಟ್ಮೆಂಟ್ ತಗೊಂಡಿಲ್ಲ, ಲೋನ್ ತಗೊಂಡಿಲ್ಲ. ಮಿನಿಮಮ್ ಸ್ಯಾಲ್ರಿ ಕಸದಲ್ಲಿ ಕೆಲಸ ಮಾಡೋರಿಗೆ ನಾವು ಮಂಗಳೂರಲ್ಲಿ 21,000 ಸ್ಯಾಲ್ರಿ ಕೊಡ್ತಾ ಇದ್ದೇವೆ. ಅಷ್ಟು ಸ್ಯಾಲ್ರಿ ಕೊಟ್ಟ ಮೇಲೆ ಹೋದ ವರ್ಷ ನಮ್ಮ ಒಂದು ಸ್ಟಾರ್ಟಪ್ಗೆ ಲಾಭ ಆದದ್ದು 3 ಕೋಟಿ ರೂಪಾಯಿ. ಎಲ್ಲ ಖರ್ಚು ವೆಚ್ಚಗಳನ್ನು ತೆಗೆದು 3 ಕೋಟಿ. ಈಗ ನಾನು ದುಬೈಯಲ್ಲಿ ಮಾಡ್ತಾ ಇದ್ದೀವಿ ಅದನ್ನೇ. ಸುರತ್ಕಲಲ್ಲಿ ಒಂದು ಮಾಡಿದ್ದೀವಿ, ಬೆಳಗಾಮಲ್ಲಿ ಮಾಡಿದ್ದೀವಿ, ಈಗ ದುಬೈಯಲ್ಲಿ ಮಾಡ್ತಾ ಇದ್ದೀವಿ. ಇನ್ನೊಂದು ಕೇಳ್ತೀರಾ? ನಮ್ಮ ಕಂಪನಿ IPO ಹೋಗ್ತಾ ಇದೆ. ಅದರ ನಿರೀಕ್ಷೆ, ಅದಕ್ಕೆ ಇನ್ವೆಸ್ಟ್ಮೆಂಟು 200 ಕೋಟಿ ರೂಪಾಯಿ ಬರುತ್ತೆ ಅಂತ. ಅದಕ್ಕಾಗಿ ನಿಮ್ಮ ಪ್ರಿನ್ಸಿಪಾಲ್ರು, ನಿಮ್ಮ ಅಧ್ಯಕ್ಷರು ಇಲ್ಲಿ ಕರೆಸಿದಾರೆ ನಿಮ್ಗೆ ಹೇಳಬೇಕು ಅಂತ ಇದನ್ನು. ಯಾಕಂದರೆ ನಾವು ಯಾರ್ದು ಕೈಯಲ್ಲಿ ಉದ್ಯೋಗ ಅಲ್ಲ, ಉದ್ಯಮ. ನಾನು ಕಲ್ತದ್ದೆಷ್ಟು? ನನ್ನ ಎಜುಕೇಷನ್ ಬಗ್ಗೆ ಹೇಳಲಿಲ್ಲ ಅವರು. ನಾನು SSLC ಮುಗಿಸಿದ ತಕ್ಷಣ ಆಶ್ರಮ ಸೇರ್ಕೊಂಡ್ಬಿಟ್ಟಿದ್ದೀನಿ. ನಾನು 10th ನಾನು ಕಲ್ತದ್ದು. 40ನೇ ವರ್ಷಕ್ಕೆ ನಂಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ. ಯಾಕೆ ಅಂದರೆ ನನ್ನ ಹೆಸರಲ್ಲಿ ಒಂದು ಪೇಟೆಂಟ್ ಇದೆ. ಏನು ಪೇಟೆಂಟ್ ಅಂದರೆ, ನಿಮಗೆ ಯಾವ ವಸ್ತು ಬೇಡ ಆಗ್ತದಲ್ಲ ಅದನ್ನು ನಾನು ಈ ಸಮಾಜಕ್ಕೆ ಬೇಕಾದಂಥ ವಸ್ತುವನ್ನಾಗಿ ಪರಿವರ್ತನೆ ಮಾಡಿದ್ದೇನೆ. ಏನು? ಊಟ ಮಾಡಿ ಬಿಸಾಡ್ತೀರಲ್ಲ ಮುಸ್ರಿ, ಫುಡ್ ವೇಸ್ಟ್, ಎಲ್ರಿಗೂ ಸಮಸ್ಯೆ ಅಲ್ವಾ ಅದು? ಅಲ್ಲಲ್ಲಿ ಬಿಸಾಡೋದು ನೋಡಿದ್ದೀರ ನೀವು. ನಾನು ಹೇಳ್ತೀನಿ, ಅದನ್ನು ನಾವು ಕನ್ವರ್ಟ್ ಮಾಡಿ ಉತ್ತಮ ಸಾವಯವ ಗೊಬ್ಬರ ಮಾಡಿದ್ದೀವಿ. ಅದರ ಹೆಸರು ನೀವು ವರ್ಮಿ ಕಾಂಪೋಸ್ಟ್ ಅಂತ ಕೇಳಿರ್ಬೋದು. ನಾ ಕಂಡುಹಿಡಿದದ್ದು ಅದಲ್ಲ, ನಾ ಕಂಡುಹಿಡಿದದ್ದು ಹರ್ಮಿ ಕಾಂಪೋಸ್ಟ್ ಟೆಕ್ನಿಕ್ಕನ್ನು ಇನ್ವೆಂಟ್ ಮಾಡಿದ್ದೀನಿ. ಮುಸ್ರೆಯನ್ನು ಹೇಗೆ ಉತ್ತಮ ಸಾವಯವ ಗೊಬ್ಬರವನ್ನಾಗಿ ಮಾಡಬಹುದು ಅಂತ ಹೇಳಿ. ಬ್ಲ್ಯಾಕ್ ಸೋಲ್ಜರ್ ಫ್ಲೈ ಲಾರ್ವೆ, BSFL ಅಂತ ಹೇಳ್ತಾರೆ, ಒಂದು ಹುಳ, ಇನ್ಸೆಕ್ಟ್ ಅದು. ಇದನ್ನು ಗೂಗಲ್ ಮಾಡಿ. ನಿಮ್ಮ ಹತ್ರ ಮೊಬೈಲ್ ಇಲ್ಲ, ನೀವೇನು ಮಾಡಬೇಡಿ, ನಾನೇ ಹೇಳ್ತೇನೆ. BSFL, ಬ್ಲ್ಯಾಕ್ ಸೋಲ್ಜರ್ ಫ್ಲೈ ಲಾರ್ವೆ. ಆ ಇನ್ಸೆಕ್ಟ್ ಮೂಲಕ ಗೊಬ್ಬರ ಮಾಡ್ತಾಯಿದ್ದೀವಿ. ಇವತ್ತಿನವರೆಗೂ ಭಾರತ ದೇಶದಲ್ಲಿ ನಾನು ಕಂಡುಹಿಡಿಯೋಕ್ಕಿಂತ ಮೊದಲು ಒಂದು ಕಾನ್ಸೆಪ್ಟ್ ಇತ್ತು. ಏನು ಅಂದರೆ, ಆ ಲಾರ್ವಾಗಳನ್ನ ಅಮೆರಿಕದಿಂದ ತರಬೇಕು ಅಂತ. ನಾನು ಹೇಳಿಕೊಟ್ಟೆ, ಇಲ್ಲೆಲ್ಲ ಪ್ರತಿಯೊಬ್ಬರ ಮನೆಯಲ್ಲೂ ಆಟೋಮೆಟಿಕ್ಕಾಗಿ ಜನ್ರೇಟ್ ಆಗ್ತದೆ, ಹೀಗೆ ಮಾಡಿ ಅಂತ ಹೇಳಿ ಒಂದು ಟೆಕ್ನಿಕನ್ನು ಕಂಡುಹಿಡಿದು ಅದನ್ನು ಈಗ ಹಳ್ಳಿಗೆ ಕೊಡ್ತಾ ಇದ್ದೀವಿ. ನಮ್ಮ ಭಾಗದಲ್ಲೆಲ್ಲ ಕೊಡ್ತಾ ಇದ್ದೀವಿ. ಆ ಪೇಟೆಂಟ್ ನನ್ನ ಹೆಸರಲ್ಲೇ ಇದೆ ಇವತ್ತು. ಹಾಗಾದರೆ 10ನೇ ಕ್ಲಾಸ್ ಕಲ್ತಂಥ ಒಬ್ಬ ಹುಡುಗ ಇದನ್ನು ಮಾಡಲಿಕ್ಕೆ ಹೇಗೆ ಸಾಧ್ಯ ಆಯಿತು ಅಂತಂದರೆ, ವಿವೇಕಾನಂದರ ವಿಚಾರ. ವಿವೇಕಾನಂದರು ಹೇಳಿದ್ರಲ್ವಾ, ನಮ್ಮ ದೇಶದಲ್ಲಿ ಹಲವಾರು ಸಮಸ್ಯೆಗಳಿದೆ. ವಿವೇಕಾನಂದರು ಹೇಳ್ತಾರೆ, ಒಬ್ರು ಕೇಳ್ತಾರೆ, ಸ್ವಾಮೀಜಿ ಇಷ್ಟೊಂದು ಸಮಸ್ಯೆಗಳಿದೆ, ಇದನ್ನೆಲ್ಲ ಹೇಗೆ ಪರಿಹಾರ ಮಾಡುವುದು ಅಂತ. ಅವ್ರು ಹೇಳ್ತಾರೆ, ಪ್ರಾಬ್ಲಮ್ಸ್ ಆರ್ ಮೆನಿ ಬಟ್ ಸೊಲ್ಯೂಷನ್ ಇಸ್ ಒನ್. ಏನು ಸೊಲ್ಯೂಷನು? ಎಜುಕೇಷನ್. ಈಗ ನೀವು ಪಡ್ಕೊಳ್ತಾ ಇದ್ದೀರಲ್ಲ, ಇದು
ಎಲ್ಲದಕ್ಕೂ ರಾಮಬಾಣ. ಆದರೆ ವಿವೇಕಾನಂದರ ಈ ಅಕ್ಷರಾಭ್ಯಾಸದ ಜೊತೆಗೆ ಮನುಷ್ಯ ಮಾನಸಿಕವಾಗಿ, ಶಾರೀರಿಕವಾಗಿ, ಆಧ್ಯಾತ್ಮಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಸಬಲ ಆಗಬೇಕು. ನಾವು ಕೇವಲ ಒಂದೇ ಕಡೆ ಗಮನ ಕೊಡ್ತಾ ಇದ್ದೀವಿ, ಅದಲ್ಲ. ಸರ್ವಾಂಗ ಸುಂದರ ವ್ಯಕ್ತಿತ್ವ ಆದಾಗ ವ್ಯಕ್ತಿ ಶಕ್ತಿಯಾಗಿ ಬದಲಾವಣೆ ಆಗ್ತಾನೆ. ಇದನ್ನು ನಾನು ಓದಿ ತಿಳ್ಕೊಂಡು ನನ್ನ ಜೀವನದಲ್ಲಿ ಅಳವಡಿಸಿಕೊಂಡಾಗ ನಾನು ಹಲವಾರು ಜನರಿಗೆ ಉದ್ಯೋಗ ಕೊಡಲಿಕ್ಕೆ ಸಾಧ್ಯ ಆಗಿದೆ. ಯಾವ PhD ಹೋಲ್ಡರು ಮಾಡಲಿಕ್ಕೆ ಆಗದೇ ಇರುವಂಥ ಸಾಧನೆಯನ್ನು ಮಾಡಲಿಕ್ಕಾಗಿದೆ. ಆದ್ದರಿಂದ ಯುವಕರೇ, ವಿದ್ಯಾರ್ಥಿಗಳೇ, ನಿಮಗೊಂದು ನನ್ನ ಕಿವಿ ಮಾತು, ಉದ್ಯೋಗವನ್ನು ಅರಸಬೇಡಿ, ಉದ್ಯಮ ಮಾಡಿ. ಅಮೆರಿಕದ ಇತಿಹಾಸ ತಗೊಳ್ರಿ, ಇಸ್ರೇಲ್ ಇತಿಹಾಸ ತಗೊಳ್ರಿ, ಚೈನಾದ ಇತಿಹಾಸ ತಗೊಳ್ರಿ. ಅವ್ರು ಯಾರೂ ಉದ್ಯೋಗ ಕೇಳಲಿಲ್ಲ. ನಮ್ಮ ದೇಶದಲ್ಲಿ ಏನು ಸಾಮಾನ್ಯ ಅಂತ ಹೇಳಿದ್ರೆ, ಉತ್ತರ ಕರ್ನಾಟಕದಲ್ಲಿ ಒಂದು ನೌಕರಿ ಬೇಕ್ರಿ ಅಂತ, ಗೌರ್ಮೆಂಟ್ ನೌಕರಿ ಬೇಕ್ರಿ ಅಂತ. ನಿಮ್ಮ ದಕ್ಷಿಣ ಕನ್ನಡದಲ್ಲಿ, ಇಲ್ಲಿ ಭಾಳ ಉತ್ತರ ಕರ್ನಾಟಕದವ್ರು ಇದ್ದಾರೆ ಅಂತ ಹೇಳಿದ್ದಾರೆ. ದಕ್ಷಿಣ ಕನ್ನಡದಲ್ಲಿ ಏನು ಅಂತ ಹೇಳಿದ್ರೆ ಇವರೆಲ್ಲ ಸ್ವಲ್ಪ ಉದ್ಯೋಗ ಮಾಡ್ತಾರೆ, ಆದರೆ ಉದ್ಯೋಗ ಕೇಳಲ್ಲ ಇವರು. ಹಾಗಾಗಿ ಮುಂದಿನ 20 ವರ್ಷ ಭಾರತದ ಎಕಾನಮಿ ಇವತ್ತೆಷ್ಟಿದೆ? ಎಷ್ಟು? $3 ಟ್ರಿಲಿಯನ್ ಎಕಾನಮಿ ನಮ್ಮದು ಇವತ್ತು. ನಾವು ಹೀಗಿದ್ದೀವಿ. ಅಮೆರಿಕದ್ದೆಷ್ಟು? ಎಷ್ಟು? $18 ಟ್ರಿಲಿಯನ್. ಚೈನಾದ್ದೆಷ್ಟು? $13-14 ಟ್ರಿಲಿಯನ್. 2047ಗೆ ಬರೆದಿಟ್ಕೊಳ್ಳಿ. ಬಹಳಷ್ಟು ರಿಸರ್ಚ್ಗಳು ಬಂದಿದೆ ಇದರ ಮೇಲೆ. ಭಾರತದ ಎಕಾನಮಿ ಎಷ್ಟಾಗುತ್ತೆ ಗೊತ್ತಾ? ಅದಕ್ಕೆ ಹೇಳ್ತಾ ಇದ್ದೀನಿ, ಅದನ್ನೆಲ್ಲ ಅನುಭವಿಸೋರು ನೀವು. ಅದಕ್ಕೆ ನೌಕರಿ ಮಾಡಬೇಡಿ ಅಂತ ಹೇಳೋದು ನಾನು. $36 ಟ್ರಿಲಿಯನ್ ಆಗುತ್ತೆ ಭಾರತದ ಎಕಾನಮಿ. ನೀವು ಪ್ರತಿಯೊಬ್ಬರು ಬೆಂಜ್ ಕಾರಲ್ಲಿ ಓಡಾಡ್ತಾ ಇರ್ತೀರಾ. ಇವತ್ತೇ ಗೇಜ್ ಮಾಡಿ, ಅದಕ್ಕಾಗಿ ಏನು ಮಾಡಬೇಕು ಅಂತ ಯೋಚನೆ ಮಾಡಿ. $36 ಟ್ರಿಲಿಯನ್ ಅಂದರೆ ಅಮೆರಿಕದ ಡಬಲ್. ಇವತ್ತೇನು ಅಮೆರಿಕ ಇದೆ ನೋಡಿ, ಅಮೆರಿಕನ್ಸ್ ಹೇಗಿದ್ದಾರೆ ಇವತ್ತು, ನಾವು ಹೇಗಿರ್ಬೋದು ಆಫ್ಟರ್ 20 ಇಯರ್ಸ್. ಆದ್ದರಿಂದ ಇದು ಯಾವುದೋ 1 ಲಕ್ಷ, 2 ಲಕ್ಷ, 4 ಲಕ್ಷ, 10 ಲಕ್ಷ, 20 ಲಕ್ಷ ಪ್ಯಾಕೇಜ್ಗೆ ನೀವು ಮರಳಾಗಬೇಡಿ. ಸ್ಟಾರ್ಟಪ್ಗಳನ್ನ ಮಾಡಿ, ಹೊಸ ವಿಷಯಗಳನ್ನ ಕಂಡುಹಿಡೀರಿ. ದೇಶದ ಸಮಸ್ಯೆಗಳೇನಿದೆ ಅಂತ ನೋಡಿ, ಜಗತ್ತಿನ ಸಮಸ್ಯೆಗಳೇನಿದೆ ಅಂತ ನೋಡಿ, ಅದಕ್ಕೆ ನೀವೇನು ಮಾಡ್ಬೋದು ಅಂತ ನೋಡಿ. ಆ ದಿಸೆಯಲ್ಲಿ ನಮಗೆ ಯೋಚನೆ ಮಾಡಲಿಕ್ಕೆ ಕಲಿಸದೇ ಇರೋದು ಇದಕ್ಕೆ ಕಾರಣ. ನಾವು ಇನ್ನೊಬ್ಬರು ಅಡಿಯಾಳಾಗಿ ಕೆಲಸ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಆದ್ದರಿಂದ ನೀವೆಲ್ಲ ಫ್ರೆಶ್ ಬ್ರೈನ್ಸ್. ನೀವು ಈಗ ತಾನೇ SSLC ಮುಗಿಸ್ಕೊಂಬಂದಿದ್ದೀರಾ. 1 ವರ್ಷ PUC, 2 ವರ್ಷ PUC ಆಗಿದೆ. ಆದ್ದರಿಂದ ಡಾಕ್ಟರ್ ಆಗೋರು ಆಗಿ ಏನು ತೊಂದರೆ ಇಲ್ಲ, ಇಂಜಿನಿಯರ್ ಆಗೋರು ಆಗಿ ಏನು ತೊಂದರೆ ಇಲ್ಲ. ಅದರೊಳಗೆ ಹೊಸತನವನ್ನು ಏನು ಮಾಡ್ಬೋದು, ಅದನ್ನು ಆಗದಿದ್ರೂ ಕೂಡ ಭಾಳಷ್ಟು ವಿದ್ಯಾರ್ಥಿನಿಯರಿದ್ದೀರಿ. ಕೃಷಿ ನಿಮಗೆ ಅರ್ಥ ಆದಷ್ಟು ಬೇರೆಯವ್ರಿಗೆ ಅರ್ಥ ಆಗಲ್ಲ. ಅದು ಅನ್ಫಾರ್ಚುನೇಟ್ಲಿ ನೀವು ಯಾರೂ ಬರ್ತಾಯಿಲ್ಲ. ನಾವೇನು ಅಂದ್ಕೊಂಡ್ಬಿಟ್ಟಿದ್ದೀವಿ ಅಂದರೆ, ರೈತ ಬೆಳಗ್ಗೆಯಿಂದ ಸಂಜೆವರೆಗೂ ದುಡಿಬೇಕು, ಅದರಿಂದ ಅದಕ್ಕೆ ಯಾರು ಹೋಗ್ತಾರೆ ಅಂತ. ಇನ್ನು ಮೇಲೆ ಹಾಗೆ ಇಲ್ಲ. ಹೊಸ ಟೆಕ್ನಾಲಜಿ ಬಂದಿದೆ, ಮನೇಲಿ ಕೂತ್ಕೊಂಡೆ ಎಲ್ಲವನ್ನೂ ಮಾಡ್ಬೋದು. ಹಾಗಾಗಿ ಮುಂದಿನ ಶತಮಾನ AI ಯುಗ ಅಂತ ಹೇಳಿದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲ, ಅದು ಇರ್ಬೋದು. ಅಗ್ರಿಕಲ್ಚರಲ್ ಇಂಟೆಲಿಜೆನ್ಸ್, ಇದನ್ನು ನೆನಪಿಟ್ಕೊಂಡು ಸಾಧನೆ ಮಾಡಿ. ನೀವೇನು ಕಾಂಟ್ರಿಬ್ಯೂಟ್ ಮಾಡ್ಬೋದು. ನಾವೇನಾಗಬೇಕು? ಕಾಂಟ್ರಿಬ್ಯೂಟರ್ಸ್ ಆಗಬೇಕು. ನಾವು ಇವತ್ತು ಎಲ್ಲವನ್ನು ತಗೊಳ್ತಾ ಇದ್ದೀವಿ. ನಾವು ಮುಂದೆ ಏನು ಮಾಡಬೇಕು? ಕೊಡಬೇಕು. ಕೊಡೋದರಲ್ಲಿ ನಿಮಗೆ ಸಿಗತ್ತೆ. ಆದ್ದರಿಂದ ನಮ್ಮ ಸುಮಂತ್ ಕುಮಾರ್ ಜೈನ್ ಅವ್ರ ಸಾಧನೆ, ಒಬ್ಬ ವ್ಯಕ್ತಿ ಅವ್ರು ಅಂದ್ಕೋಬೋದಾಗಿತ್ತು, ನಾನೇನಪ್ಪ ಒಬ್ಬ ಲೆಕ್ಚರರ್, ನಾನು ಎಂತೆಂಥವರೆಲ್ಲ ದೊಡ್ಡವ್ರು ಕಾಲೇಜ್ ಮಾಡ್ತಾರೆ, ನಾನು ಯಾಕೆ ಮಾಡಲಿ ಅಂತ ಅಂದ್ಕೋಬೋದಾಗಿತ್ತು. ಇವತ್ತು ನೋಡಿ, ಅವ್ರ ಮನಸ್ಸಲ್ಲಿ ಅವತ್ತು ಬಂದಿದೆ, ನಾನು ಒಂದು ಕಾಲೇಜ್ ಮಾಡಬೇಕು, ಇಷ್ಟು ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸ ಕೊಡಬೇಕು ಅಂತೇಳಿ. ಕೇವಲ 5 ವರ್ಷಗಳಲ್ಲಿ 5,000 ವಿದ್ಯಾರ್ಥಿಗಳು ಅಂತ ಹೇಳಿದರೆ ಭಾರಿ ದೊಡ್ಡ ಸಾಧನೆ. ನಮ್ಮ ಶಿಕ್ಷಣ ಸಂಸ್ಥೆಗಳಿದೆ, ನಾನೀಗಿದ್ದೀನಲ್ಲ, 40 ವರ್ಷದಲ್ಲಿ 5,000 ವಿದ್ಯಾರ್ಥಿಗಳಿದ್ದಾರೆ ನಮ್ಮ ಹತ್ರ. ನಿಡಸೋಶಿಯಲ್ಲಿ 40 ವರ್ಷ ಆಯ್ತು ಶಿಕ್ಷಣ ಸಂಸ್ಥೆಗಳಾಗಿ. ನಮ್ಮ ಮಟ್ಟದ ಶಿಕ್ಷಣ ಸಂಸ್ಥೆಗಳಿದೆ, ಎಂಜಿನಿಯರಿಂಗ್ ಕಾಲೇಜು, ಡಿಪ್ಲೊಮಾ, ಡಿಗ್ರಿ ಕಾಲೇಜ್, PUC ಕಾಲೇಜ್ ಮತ್ತು
CBSE ಸ್ಕೂಲ್, 5,000 ವಿದ್ಯಾರ್ಥಿಗಳು, 40 ವರ್ಷದ ಇತಿಹಾಸ. ಆದರೆ ಕೇವಲ 5 ವರ್ಷಗಳಲ್ಲಿ ಇಷ್ಟು ಜನರಿಗೆ, 5,000 ಜನರಿಗೆ ಉತ್ಕೃಷ್ಟ ಮಟ್ಟದ ಒಂದು ವಿದ್ಯಾಭ್ಯಾಸ ಕೊಡ್ತಾ ಇರೋದು ಬಹಳ ಸಂತೋಷ. ಅವರಿಗೆ ನಿಮ್ಮೆಲ್ಲರ ಪರವಾಗಿ, ನಿಮ್ಮ ತಂದೆ ತಾಯಿಯ ಪರವಾಗಿ ನಾನು ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಈ ಸಂಸ್ಥೆ ಕೇವಲ ಶೈಕ್ಷಣಿಕ ವಿಚಾರಗಳಿಗೆ ಅಷ್ಟೇ ಸೀಮಿತ ಆಗಬಾರ್ದು. ಮಕ್ಕಳಿಗೆ ಒಂದಷ್ಟು ಆಧ್ಯಾತ್ಮಿಕವಾಗಿ, ಸಾಂಸ್ಕೃತಿಕವಾಗಿ ಒಂದಷ್ಟು ವಿಚಾರಗಳನ್ನು ತಿಳಿಸಬೇಕು ಅನ್ನೋ ದೃಷ್ಟಿಯಿಂದ ಈ ಎಕ್ಸೆಲ್ ಪರ್ಬ, ಈ ಹಬ್ಬವನ್ನು ಅವರು ವರ್ಷ ಮಾಡ್ಕೊಂಡು ಬರ್ತಾ ಇದ್ದಾರೆ. ಈ ವರ್ಷ ನಿಮ್ಮನ್ನೆಲ್ಲ ನೋಡೋ ಸೌಭಾಗ್ಯ ನಮಗೆ ಕೊಟ್ಟಿದ್ದಾರೆ. ಅದಕ್ಕಾಗಿ ನಾನು ವಿಶೇಷವಾಗಿ ಸುಮಂತ್ ಕುಮಾರ್ ಜೈನ್ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ನೋಡಿದೆ ಸಾಧನೆ, ಭಾಳ ದೊಡ್ಡ ಸಾಧನೆಯನ್ನು ನಿಮ್ಮ ಸೀನಿಯರ್ಸ್ ಮಾಡಿ ಹೋಗಿದ್ದಾರೆ. ಏಮ್ಸ್ಗೆ ಹೋಗಿದ್ದಾರೆ, IITಗಳಿಗೆ ಹೋಗಿದ್ದಾರೆ, NITಗಳಿಗೆ ಹೋಗಿದ್ದಾರೆ, ಮೆಡಿಕಲ್ ಸೀಟ್ ತೊಗೊಂಡಿದ್ದಾರೆ. ಅದನ್ನೆಲ್ಲ ಏನಕ್ಕೆ ಡಿಸ್ಪ್ಲೇ ಮಾಡಿದ್ದಾರೆ ಅಂದರೆ ನಿಮಗೆ ನೋಡಿ ಒಂದು ಹೆಮ್ಮೆ ಬರಬೇಕು, ನಾನು ಮಾಡಬೇಕು ಅನ್ನೋಂಥ ಹುಮ್ಮಸ್ಸು ಬರಬೇಕು. ಆದ್ದರಿಂದ ಫೋಕಸ್ ಮಾಡಿ ಓದಿ. ವಿವೇಕಾನಂದರು ಒಂದು ಕಡೆಗೆ ಹೇಳ್ತಾರೆ, ಅಷ್ಟು ಹೇಳಿ ನನ್ನ ಮಾತು ಮುಗಿಸ್ತೇನೆ, ಜಾಸ್ತಿ ತಗೊಳ್ಳಲ್ಲ ನಾನು. ವಿವೇಕಾನಂದರು ಒಬ್ಬರು ಕೇಳ್ತಾರೆ ಅವ್ರನ್ನ, ಎಜುಕೇಷನ್ ಹೇಗಿರಬೇಕು, ಶಿಕ್ಷಣ ಹೇಗಿರಬೇಕು? ಅವ್ರು ಹೇಳ್ತಾರೆ, ನನಗೇನಾದರೂ ಹೊಸದಾಗಿ ಈಗ ಅವಕಾಶ ಸಿಕ್ಕರೆ ಕಲೀಲಿಕ್ಕೆ, ಎಲ್ಲವನ್ನೂ ಮರೆತು ನನಗೆ ಕಲೀಲಿಕ್ಕೆ ಅವಕಾಶ ಸಿಕ್ಕರೆ ನಾನು ಏನು ಮಾಡ್ತೀನಿ ಅಂದರೆ, ನಾನು ಈ ಅಕ್ಷರ ಅಭ್ಯಾಸ ಮಾಡಲ್ಲ, ಹಿಂಗೆ ಓದೋದು ಎಲ್ಲ ಮಾಡಲ್ಲ. ನಾನು ಏಕಾಗ್ರತೆಯನ್ನು ಗಳಿಸಿಕೊಳ್ಳೋದು ಹೇಗೆ ಅಂತ ಕಲಿತೀನಿ. ಕಾನ್ಸಂಟ್ರೇಷನ್, ಏಕಾಗ್ರತೆ ಗಳಿಸಿಕೊಂಡದ್ದೇ ಆದರೆ ನಾನು ನನ್ನ ಇಚ್ಛಾ ಮಾತ್ರದಿಂದ ವಿಷಯಗಳನ್ನ ಕಲಿತೀನಿ ಅಂತ ಹೇಳಿ. ಮೊದಲು ನನಗೂ ಇದು ಅರ್ಥ ಆಗಿರಲಿಲ್ಲ. ಆದರೆ ವಿವೇಕಾನಂದರು ಹೇಳೋದು ಏನು ಅಂತಂದರೆ, ಹೊಸದಾಗಿ ಒಂದು ರಿಸರ್ಚ್ ನಡೀತಾ ಇದೆ. ಈಗ ನಾನು ಇಲ್ಲಿ ಮಾತಾಡ್ತಾ ಇದ್ದೇನೆ, ಮೊನ್ನೆ ಒಂದು ರಿಸರ್ಚ್ ಓದಿದ್ದೆ ನಾನು. ಒಂದು ಅಮೇರಿಕನ್ಸ್ ಒಂದು ಡಿವೈಸ್ ಕಂಡು ಹಿಡಿದಿದ್ದಾರೆ. ಏನು ಡಿವೈಸ್ ಅಂತ ಹೇಳಿದರೆ, ಸುಮಾರು 250 ವರ್ಷಗಳ ಹಿಂದೆ ಈ ಜಾಗದಲ್ಲಿ ಯಾರಾದರೂ ಏನಾದರೂ ಮಾತನಾಡಿದ್ದಿದ್ರೆ ಅದನ್ನು ರೀಗೇನ್ ಮಾಡಬಹುದು ಅಂತೆ. ಅದನ್ನು ಮತ್ತೆ ಅವರು ಗಳಿಸ್ಕೊಳ್ಬೋದು ಆ ಮೆಷಿನ್ ಮೂಲಕ. ಈಗ ಇಲ್ಲಿ ಎಷ್ಟು ವೇವ್ಸ್ ಇದೆ ಮೊಬೈಲ್ದು? ಲಕ್ಷಾಂತರ ಇದೆ, ಕೋಟ್ಯಾಂತರ ವೇವ್ಸ್ ಇದೆ. ನಮ್ಮ ಕಣ್ಣಿಗೆ ಕಾಣ್ತಾ ಇದೆಯಾ? ಹಾಗೆ ಸ್ವಾಮಿ ವಿವೇಕಾನಂದರು ಹೇಳ್ತಾರೋ, ಈ ಜ್ಞಾನ ಅನ್ನೋದು ಈ ಜಗತ್ತಿನಲ್ಲಿ ತನ್ನಿಂದ ತಾನೇ ಹರಡಿಬಿಟ್ಟಿದೆ. ನಾವು ಕೇವಲ ನಮ್ಮ ಮೈಂಡನ್ನು ಟ್ಯೂನ್ ಮಾಡಬೇಕು. ಮೊದಲು ರೇಡಿಯೋಗಳನ್ನ ನಾವು ಟ್ಯೂನ್ ಮಾಡ್ತಿದ್ವಲ್ಲ, ನಿಮಗೆ ಗೊತ್ತಿಲ್ಲ ಅಂತ ಕಾಣುತ್ತೆ. ಎಲ್ಲ ಹೀಗೆ ನೋಡಿದರೆ ಏನೂ ನಿಮ್ಗೆ ತಿಳಿದಿಲ್ಲ. ರೇಡಿಯೋ ಟ್ಯೂನ್ ಮಾಡಿಲ್ಲ ನೀವು ಯಾರು. ರೇಡಿಯೋ ಫ್ರೀಕ್ವೆನ್ಸಿ ಟ್ಯೂನ್ ಮಾಡಬೇಕು. ಟ್ಯೂನ್ ಮಾಡಿದರೆ ಸ್ಟೇಷನ್ ಬರುತ್ತೆ. ಹಾಗೆ ಈ ಜ್ಞಾನಕ್ಕೆ ನಮ್ಮನ್ನು ನಾವು ಟ್ಯೂನ್ ಮಾಡೋದನ್ನು ಕಲ್ತ್ಕೊಂಡ್ಬಿಟ್ರೆ, ಈ ಜ್ಞಾನ ಅನ್ನೋದು ಇದೆಯಲ್ಲ, ಈ ವಾತಾವರಣದಲ್ಲಿ ಹೇಗಿದೆ ಹೀಗಿದೆ ಅಂತೆ. ಈಗ ನಿಮಗೆ ಕೂಡ ನಾವು ಕಲಿಸ್ತೀವಿ ಅಂತ ಟೀಚರ್ಸ್ ಹೇಳ್ತಾರೆ. ವಿವೇಕಾನಂದರು ಹೇಳ್ತಾರೆ, ಎಜುಕೇಷನ್ ಅಂದರೆ ಏನು ಅಂತಂದರೆ, ಮನುಷ್ಯನಲ್ಲಿರುವ ಅದಾಗಲೇ ಅಡಗಿರುವಂಥ ಸಾಮರ್ಥ್ಯವನ್ನು ಹೊರತೆಗೆಯುವುದೇ ಶಿಕ್ಷಣ. ಇವತ್ತು ನಾವೇನು ಮಾಡ್ತಾ ಇದ್ದೀವಿ ಅಂದರೆ, ಒಳಗೆ ಹಾಕ್ತಾ ಇದ್ದೀವಿ ಅಂತ ತಿಳ್ಕೊಂಡಿದ್ದೀವಿ. ಇಲ್ಲ, ನಾವು ನಿಮ್ಮಲ್ಲಿ ಅದು ಆಲ್ರೆಡಿ ಇದೆ, ಅದು ಹೊರಗೆ ಬರಲಿಕ್ಕೆ ನಮ್ಮ ಶಿಕ್ಷಕರು ಸಹಾಯ ಮಾಡ್ತಾ ಇದ್ದಾರೆ. ಹಾಗಾಗಿ ಎಲ್ಲ ನಿಮ್ಮಲ್ಲಿದೆ. ಅದನ್ನು ಪ್ರಕಟಗೊಳಿಸ್ಕೊಳ್ಳಿಕ್ಕೆ ಕಾನ್ಸಂಟ್ರೇಷನ್ ಬೇಕು, ಏಕಾಗ್ರತೆ. ಈಗ ನಿಮ್ಮಲ್ಲಿ ಮೊಬೈಲ್ ಯಾಕೆ ಬ್ಯಾನ್ ಆಗಿದೆ? ನಿಮಗೆ ಮೊಬೈಲ್ ಅವಕಾಶ ಕೊಟ್ಟಿದ್ದಾರಾ? ಇಲ್ಲ. ಯಾಕೆ ಅಂತ ಹೇಳಿದರೆ, ಡಿಸ್ಟರ್ಬ್ ಮಾಡ್ತದೆ, ಅದು ನಿಮ್ಮ ಕಾನ್ಸಂಟ್ರೇಷನ್ಗೆ ಅಡ್ಡಿ ಮಾಡ್ತದೆ. ಆದ್ದರಿಂದ ಫೋಕಸ್, ಕಾನ್ಸಂಟ್ರೇಷನ್, ಯಾವ ಸಾಧನೆಯನ್ನು ಬೇಕಾದರೂ ಮಾಡಲಿಕ್ಕೆ ಸಾಧ್ಯ ಇದೆ. ಆದ್ದರಿಂದ ಅಂಥ ಸಾಧಕರು ತಾವು ಆಗಬೇಕು. ಭವಿಷ್ಯ ಭಾರತವನ್ನು ತಾವು ಕಟ್ಟಬೇಕು, ಶ್ರೇಷ್ಠ ಭಾರತವನ್ನು ತಾವು ಕಟ್ಟಬೇಕು ಅಂತ ತಮ್ಮಲ್ಲಿ ವಿನಂತಿಸಿಕೊಂಡು, ನನ್ನನ್ನು ಕರೆದು 2 ಮಾತುಗಳನ್ನು ತಮಗೆ ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಈ ಅಧ್ಯಕ್ಷರು, ಪ್ರಾಂಶುಪಾಲರು, ದುರ್ಗಾ ಪರಮೇಶ್ವರ್, ಇಲ್ಲಿಯ ಸಿಬ್ಬಂದಿ, ನನ್ನ ಭಾಳ ಆತ್ಮೀಯರು, ನಿಮ್ಮ ಕೌನ್ಸಿಲರ್ ಅವರು. ಸೊ ಅವರು ಮತ್ತು ಉಳಿದಂತೆ ಎಲ್ಲ ಸಿಬ್ಬಂದಿಯವರು ನನಗೆ ಅವಕಾಶ ಕೊಟ್ಟಿದ್ದಾರೆ. ತಾವೆಲ್ಲ ದೊಡ್ಡ ಸಾಧಕರಾಗಿ, ಶಿಕ್ಷಣ ಇದೊಂದು ಸೌಭಾಗ್ಯ. ಇದು 100 ವರ್ಷಗಳ ಹಿಂದೆ ಭಾರತೀಯರಿಗೆ ಸಾರ್ವತ್ರಿಕ ಶಿಕ್ಷಣ ಇರಲಿಲ್ಲ. ನಿಮ್ಗಂಥ ಶಿಕ್ಷಣ, ಉನ್ನತ ಮಟ್ಟದ ಶಿಕ್ಷಣ ಸಿಗ್ತಾ ಇದೆ. ಅಷ್ಟರ ಮಟ್ಟಿಗೆ ತಾವು ಸೌಭಾಗ್ಯವಂತರು ಅಂತ ಹೇಳ್ತಾ ಮತ್ತೊಮ್ಮೆ ತಮಗೆ ಧನ್ಯವಾದಗಳನ್ನ ಹೇಳ್ತಾನೆ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.